ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಲೈಫ್ ಸ್ಟೈಲ್ ಇಂದ ಸಾಕಷ್ಟು ರೀತಿಯ ಡಿಸೀಸ್ಗಳು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಡಯಾಬಿಟಿಸ್ ಅನ್ನೋದು ಮುಂಚೂಣಿಯಲ್ಲಿದೆ. ಹಿಂದೆಲ್ಲ ಇದು ಶ್ರೀಮಂತರ ಕಾಯಿಲೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಣ್ಣ ಪುಟ್ಟ ವಯಸ್ಸಿನಲ್ಲಿಯೂ ಕೂಡ ಡಯಾಬಿಟಿಸ್ ಕಾಣಿಸ್ತಾ ಇದೆ. ಹಾಗಾದ್ರೆ ಡಯಾಬಿಟಿಸ್ ಅನ್ನೋದು ಎಷ್ಟು ಮಾರಣಾಂತಿಕ, ಯಾವ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತೆ, ಇದರ ಸಿಂಪ್ಟಮ್ಸ್ ಏನು, ಇದು ಬಂದ ನಂತರದಲ್ಲಿ ಹೋಮಿಯೋಪತಿನಲ್ಲಿ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಲ್ಲಿದೆ, ಎಷ್ಟು ವಿಧಗಳ ಡಯಾಬಿಟಿಸ್ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಸಾಕಷ್ಟು ನಾವು ಗಮನಿಸ್ತಾ ಇದ್ದೀವಿ, ಯಾಕಂದರೆ ಡಯಾಬಿಟಿಸ್ ಅನ್ನೋದು ಇಂಡಿಯಾದಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿ ಇವತ್ತಿನ ಮುಂಚೂಣಿಯಲ್ಲಿ ಕಾಣ್ತಾ ಇದ್ದೀವಿ. ಸಣ್ಣ ಪುಟ್ಟ ವಯಸ್ಸಿನಲ್ಲಿಯೂ ಕೂಡ ಈ ಒಂದು ಕಾಯಿಲೆ ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಸೊ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಮ್ಮರವಾಗಿ ಬೆಳೀತಾ ಇದೆ ಇದು? ಖಂಡಿತವಾಗಿಯೂ ಮುಂಚೆ ಒಂದು 20 ಡಿಕೇಡ್ಸ್ ಬ್ಯಾಕ್ ಅಂತ ನಾವು ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್ ಅಂತ ತಗೊಂಡಾಗ ಸೊ ಈ ಡಯಾಬಿಟಿಕ್ ಅನ್ನೋದು ಖಂಡಿತ ಎಲ್ಲೋ ಒಂದು ಕಡೆ ಶ್ರೀಮಂತಿಕೆಯ ಒಂದು ಕಾಯಿಲೆ ಅಂತಲೇ ನಾವು ಕನ್ಸಿಡರ್ ಮಾಡಲಾಗ್ತಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಮಾಡರ್ನ್ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ಅವರಿಗೆ ಕ್ಯಾರಿ ಆಗ್ತಾ ಇರುವಂಥ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಇದರಿಂದ ಏನಾಗ್ತಿದೆ ಅಂತಂದರೆ ಈ ಒಂದು ಡಯಾಬಿಟಿಕ್ನ ಒಂದು ಕಂಡೀಷನ್ಸು ಪ್ರತಿ ಮನೆಯಲ್ಲೂ ಇಬ್ಬರು ಅನ್ನೋ ಥರದಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಷನನ್ನು ತಗೊಳ್ತೇವೆ. ಸೊ ಅದು ಕೂಡ ಅತಿ ಚಿಕ್ಕ ಏಜು, ಸೇ ಅಬೌಟ್ ಲೈಕ್ 25 ಇಯರ್ಸಿಂದನೂ ನಾವು ಈ ಒಂದು ಟೈಪ್ 2 ಡಯಾಬಿಟಿಸನ್ನು ನೋಡ್ತಾ ಇದ್ದೀವಿ. ಸೊ ಈ ಡಯಾಬಿಟಿಕ್ನ ಒಂದು ಅಂಶ ಮುಖ್ಯವಾಗಿ ನಮ್ಮ ದೇಹದ ಹರಿವಿನಲ್ಲಿರುವ ಒಂದು ಇನ್ಸುಲಿನ್ನ ಒಂದು ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಾಟ್ ಈಸ್ ಆ್ಯಕ್ಚುಲಿ ಇನ್ಸುಲಿನ್ ಅಂದರೆ ಇದು ನಮ್ಮ ದೇಹದ ಒಂದು ರಸದೂತ. ಈ ಒಂದು ಹಾರ್ಮೋನುಗಳ ಸಿಕ್ರೀಷನಿಂದನೇ ನಾವು ಸೇವಿಸುವಂಥ ಆಹಾರ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಅದು ಗ್ಲೂಕೋಸ್ ಮತ್ತು ಕಾರ್ಬೋಹೈಡ್ರೇಟ್ ಆಗಿ. ಸೊ ಈ ಇನ್ಸುಲಿನ್ನ ಒಂದು ಪ್ರಮುಖವಾದ ಫಂಕ್ಷನ್ ಅಂತ ನಾವು ಕರೆಯೋದಾದರೆ ಅದು ನಮ್ಮ ದೇಹದ ಒಂದು ಗ್ಲೂಕೋಸನ್ನು ಕ್ಯಾರಿ ಮಾಡಿ ಅಥವಾ ಬೈಂಡ್ ಮಾಡಿ ದೇಹದ ಇನ್ನಿತರ ಭಾಗಗಳಿಗೆ ರೀಚ್ ಮಾಡುವಂಥದ್ದು ಮತ್ತು ಅಲ್ಲಿ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಈ ಒಂದು ಇನ್ಸುಲಿನ್ನ ಮೂಲಕನೇ ಆಗುತ್ತೆ. ಸೊ ಯಾವಾಗ ಈ ಒಂದು ಇನ್ಸುಲಿನ್ನ ಒಂದು ಪ್ರೊಡಕ್ಷನ್ ಕಂಪ್ಲೀಟಾಗಿ ನಿಲ್ಲಾದಾಗ, ಅಥವಾ ಈ ಒಂದು ಇನ್ಸುಲಿನ್ನ ಪ್ರೊಡಕ್ಷನ್ ಕಡಿಮೆ ಆದಾಗ, ಅಥವಾ ಡ್ಯೂ ಟು ಸಮ್ ಅಬ್ನಾರ್ಮಲ್ ಫಂಕ್ಷನಿಂಗ್ ಆಫ್ ದಿ ಬಾಡಿ ಈ ಒಂದು ಇನ್ಸುಲಿನ್ ಅಲ್ಲಿ ಯಾವುದೇ ಸೆಲ್ಸ್ ಸಿಕ್ರಿಷನ್ ಮಾಡದಿದ್ದಾಗ, ಇದು ನಮ್ಮ ದೇಹದ ಪ್ಯಾನ್ಕ್ರಿಯಾಟಿಕ್ ಅನ್ನುವಂಥ ಗ್ರಂಥಿಯ ಮೂಲಕ ಬೀಟಾ ಸೆಲ್ಸ್ನ ಮೂಲಕ ರಿಲೀಸ್ ಆಗುವಂಥ ಒಂದು ಹಾರ್ಮೋನು. ಸೊ ಅದಕ್ಕೋಸ್ಕರನೇ ನಾವು ಈ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ ಅಥವಾ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ ಅಂತ ಎರಡು ವಿಧದಲ್ಲಿ ನಾವು ವಿಂಗಡಿಸ್ತೇವೆ. ಅದರಲ್ಲಿ ನಾವು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ನೋಡುವಂಥ ಒಂದು ಪ್ರತಿಯೊಂದು ಒಂದು ಡಯಾಬಿಟಿಕ್ನ ಅಂಶ ಅಂತ ಏನು ತಗೊಳ್ತೇವೆ ಅದು ಟೈಪ್ 2 ಡಯಾಬಿಟಿಕ್ಕೇ ಆಗಿರುತ್ತೆ. ಟೈಪ್ 1 ಈಸ್ ರಿಯಲಿ ಇಟ್ ಈಸ್ ಅ ಲಿಟಲ್ ಬಿಟ್ ಜೆನೆಟಿಕ್, ಮತ್ತು ನಾವು ಹೇಳ್ತೀವಲ್ಲ ಜುವೆನೈಲ್ ಡಯಾಬಿಟಿಸ್, ಆ ಸ್ಟೇಜಲ್ಲಿ ನಾವು ಟೈಪ್ 1 ಡಯಾಬಿಟಿಸನ್ನು ನೋಡ್ತೇವೆ. ಓಕೆ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಮೇನಕಾ ಅವರೊಂದಿಗೆ ಮಾತನಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಂಬರ್ಗೆ ಕರೆ ಮಾಡಿದಲ್ಲಿ ನೇರವಾಗಿ ಉತ್ತರವನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಈಗ ತುಂಬ ಜನರಿಗೆ ಒಬೆಸಿಟಿ ಅನ್ನೋದು ತುಂಬ ಕಾಮನ್ ಆಗ್ತಾ ಇದೆ. ಆಫ್ಟರ್ ಪ್ರೆಗ್ನೆನ್ಸಿ ತುಂಬ ಜನರಿಗೂ ಕೂಡ ಡಯಾಬಿಟಿಸ್ಗೆ ಈಡಾಗ್ತಾ ಇದ್ದಾರೆ. ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಡಯಾಬಿಟಿಸ್ ಕಾಣಿಸ್ತಾ ಇದೆ. ಅಂದರೆ ಇದು ವೆಯ್ಟ್ ಗೇನ್ ಆಗ್ತಾ ಇರೋದ್ರಿಂದ ಈ ರೀತಿ ಆಗುತ್ತಾ, ಏನು ಹೇಳ್ತೀರಿ ಇದಕ್ಕೆ? ಖಂಡಿತವಾಗಿಯೂ ಪ್ರೆಗ್ನೆನ್ಸಿ ನಲ್ಲಿ ನಾವು ಮಹಿಳೆಯರಲ್ಲಿ ಪ್ರಮುಖವಾಗಿ ಒಂದು ಫಸ್ಟ್ ಟ್ರೈಮಸ್ಟರ್ ಕ್ರಾಸ್ ಆದ ತಕ್ಷಣ, ಅಂದರೆ 3 ತಿಂಗಳ ನಂತರದ ಒಂದು ಫಾಲೋ ಅಪ್ ಚೆಕಪ್ಸಲ್ಲಿ ನೋಡಿದಾಗ ದೇರ್ ವಿಲ್ ಬಿ ಎ
ವೇರಿಯೇಷನ್ಸಿಂದ ಗ್ಲೂಕೋಸ್ ಲೆವೆಲ್ ಆಸ್ ಸಚ್ ಅನ್ಕಂಟ್ರೋಲ್ಡ್ ಅಂತ ನಾವು ತಗೊಳ್ಳೋದಿಲ್ಲ, ಬಟ್ ಡೆಫಿನೆಟ್ಲಿ ಬಾರ್ಡರ್ ಲೈನ್ ಅಥವಾ ಫಸ್ಟ್ ಡಿಗ್ರಿ ಆಫ್ ಡಯಾಬಿಟಿಕ್ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲ ಕೂಡ ಕಾಣಿಸ್ಕೊಳ್ಳುತ್ತೆ. ಮಹಿಳೆಯರಲ್ಲಿ ಯಾಕೆ ನಾವು ಇದನ್ನು ಸ್ಟ್ರೆಸ್ಫುಲ್ ಮಾಡ್ತೀವಿ ಅಥವಾ ಸ್ಟ್ರೆಸ್ಲಿಂದ ಹೇಳ್ತೇವೆ ಈ ಒಂದು ಪ್ರೆಗ್ನೆನ್ಸಿನಲ್ಲಿ ಅಂದರೆ ದೇರ್ ಆರ್ ಲಾಟ್ಸ್ ಆಫ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಅಲ್ಲಾಗಿರ್ಬೋದು, ಪೆಥಾಲಜಿಕಲ್ ಫಂಕ್ಷನ್ಸ್ ಅಲ್ಲಾಗಿರ್ಬೋದು, ಅಥವಾ ಅವರ ಒಂದು ದೇಹದ ಸ್ಟ್ರಕ್ಚರಲ್ ಡೆವಲಪ್ಮೆಂಟಲ್ಲಿ ತುಂಬ ರೀತಿಯ ಬದಲಾವಣೆಯನ್ನು ನಾವು ನೋಡ್ತೇವೆ. ಸೊ ಈ ಬದಲಾವಣೆಯ ಜೊತೆಗೆ ಖಂಡಿತ ಅವರು ಹೇಳಿದಾಗೆ ಒಂದು ವೇಟ್ ಅನ್ನೋದು ಇಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಮಹಿಳೆಯರ ಒಂದು ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಅದು ಫಸ್ಟ್ ಟ್ರೈಮೆಸ್ಟರ್ ಕ್ರಾಸ್ ಆದ ತಕ್ಷಣ ಗಣನೀಯವಾಗಿ ಅವರ ಒಂದು ದೇಹದ ತೂಕದ ಮೇಲೆ ವ್ಯತ್ಯಾಸ ಉಂಟಾಗುತ್ತೆ. ಸೊ ಆ ಒಂದು ವೇಟ್ ಗೇನ್ ಏನಾಗುತ್ತೆ ದೇಹದ ಕೆಲವೊಂದು ಮೆಟಬಾಲಿಕ್ ಫಂಕ್ಷನ್ಸ್ಗಳ ಮೇಲೆ ಪ್ರಭಾವ ಬೀರಿ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಇನ್ಸುಲಿನ್ ಪ್ರೊಡಕ್ಷನ್ನಲ್ಲಿ ಅಥವಾ ಇನ್ಸುಲಿನ್ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗಿ ಕೂಡ ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಈ ಒಂದು ಡಯಾಬಿಟಿಕ್ನ ಅಂಶವನ್ನು ನಾವು ನೋಡ್ತೇವೆ. ಓಕೆ, ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಮಂಡ್ಯದಿಂದ ಸುರೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಹೇಳಿ ಸುರೇಶ್. ಸುರೇಶ್, ಜೋರಾಗಿ ಮಾತನಾಡಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ತುಂಬಾ ಜನರಿಗೆ ಈಗ ಡಯಾಬಿಟಿಸ್ ಇದೆ ಅಂತ ತಿಳ್ಕೊಳ್ಳೋದೇ ತುಂಬಾನೇ ಡಿಲೇ ಆಗ್ಬಿಡುತ್ತೆ. ತುಂಬ ಏಜ್ ಆದಮೇಲೆ ಅಥವಾ ಏನೋ ಟೆಸ್ಟ್ಗೆ ಹೋಗೋಂಥ ಸಂದರ್ಭದಲ್ಲಿ ಟೆಸ್ಟ್ ಮಾಡಿಸ್ತಾರೆ, ಸಿಂಪ್ಟಮ್ಸ್ ಏನು ಅಂತಲೇ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಸೊ ಪ್ರಾಥಮಿಕವಾಗಿ ನಾವು ಹೇಗೆ ತಿಳ್ಕೊಳ್ಬೇಕು ಡಯಾಬಿಟಿಸ್ ಅಥವಾ ನಮಗೆ ಬಂದಿದೆ ಅಥವಾ ಬರಬಹುದಾದ ಮುನ್ಸೂಚನೆಗಳು ಕೊಡ್ತಿದೆ ಅಂತ? ಏನಾದರೂ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತಾ ಮುಂಚೆನೆ? ಖಂಡಿತವಾಗಿ ತುಂಬ ಹಲವಾರು ಪೇಷಂಟ್ಸ್ಗಳು ಯಾವುದೇ ಒಂದು ಸಿಂಪ್ಟಮ್ ಇಲ್ಲದೆ ಇನ್ನಿತರ ಕಾಯಿಲೆಗಳಿಗೆ ಏನಾದರೂ ಅವರು ಟೆಸ್ಟ್ ರಿಪೋರ್ಟ್ ಅಂತ ಮಾಡ್ಸೋಕೆ ಹೋದಾಗ ಖಂಡಿತ ಅವರಿಗೆ ಪ್ರೀ ಡಯಾಬಿಟಿಕ್ ಸ್ಟೇಟಲ್ಲಿ ಅವರ ಒಂದು ಕಂಡೀಷನ್ಸ್ನ ನೋಡ್ಬೋದು. ಅಲ್ಲಿ ನಿಜವಾಗ್ಲೂ ಯಾವುದೇ ಒಂದು ಸಿಂಪ್ಟಮ್ಸ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ಫೀಲ್ ಆಗ್ತಾ ಇರೋದಿಲ್ಲ. ಡ್ಯೂ ಟು ಸಮ್ ಫಂಕ್ಷನಲ್ ಡಿಸ್ಟರ್ಬೆನ್ಸಿಂದ ಅವರಿಗೆ ಈ ಒಂದು ಪ್ರೀ ಡಯಾಬಿಟಿಕ್ನ ಅಂಶ ಕಾಣಿಸ್ತಾ ಇದೆ. ಓಕೆ, ಸುರೇಶ್ ಅವರು ಕಾಲಲ್ಲಿ ಇದ್ದಾರೆ ಮಂಡ್ಯದಿಂದ. ನಮಸ್ತೆ ಸುರೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸುರೇಶ್ ಅವರೇ, ಹೇಳಿ. ಮೇಡಮ್, ನಮ್ಮ ಮಿಸ್ಸಸ್ಗೆ ಎಸ್ ಅದೇ ಡಯಾಬಿಟಿಸ್ ತಗೊಳ್ಳವೆ. ಓಕೆ, ಆಲೆ ಒಂದು 3-5 ಇಯರ್ಸ್ ಆಯ್ತು. ಓಕೆ, ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಮೇಡಮ್. ನಿಮ್ಮ ಸುರೇಶ್ ಅವರೇ, ನಿಮ್ಮ ವೈಫ್ನ ಒಂದು ವಯಸ್ಸು ಹೇಳ್ಬೋದಾ? 35 ಇಯರ್ಸ್. 5 ವರ್ಷದಿಂದ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಆನ್ ಎನ್ ಎವರೇಜ್ 30 ವರ್ಷದಿಂದ ಅವರು ಡಯಾಬಿಟಿಕ್ನ ಒಂದು ಕಂಡೀಷನಿಂದ ಬಳಲ್ತಾ ಇದ್ದಾರೆ. ಅವ್ರಿಗೂ ಕೂಡ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿ ಈ ಥರದ ಒಂದು ಡಯಾಬಿಟಿಕ್ನ ಅಂಶ ಕಾಣಿಸ್ತಾ ಇದೆ, ಅಥವಾ ಆಲ್ ಆಫ್ ಎ ಸಡನ್ ಏನಾದರೂ ಸಿಂಪ್ಟಮೆಟಾಲಜಿಯಿಂದ ಅವರಿಗೆ ಈ ಸುಸ್ತಾಗೋದು, ಅತಿಯಾದ ಬಾಯಾರಿಕೆ ಆಗೋದು, ಆ ರೀತಿ ಡಯಾಬಿಟಿಕ್ಕನ್ನು ನೀವು ಕನ್ಫರ್ಮೇಷನ್ ಮಾಡ್ಕೊಂಡ್ರ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸುರೇಶ್ ಅವರೇ, ನಿಮ್ಮ ರಿಪೋರ್ಟ್ಸ್ಗಳೇನಿದೆ ನಿಮ್ಮ ವೈಫ್ದು ಅದನ್ನು ತೆಗೆದುಕೊಂಡು ನೇರವಾಗಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಡಾಕ್ಟರ್ ಮೇನಕಾ ಅವ್ರನ್ನ ಮೀಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ. ಸೊ ಆಗಲೇ ಹೇಳ್ತಾ ಇದ್ದಾರೆ ಸಿಂಪ್ಟಮ್ಸ್ಗಳ ಬಗ್ಗೆ. ಹೌದು. ಸೊ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವುದೇ ಒಂದು ಸಿಂಪ್ಟಮ್ ಇಲ್ಲದೇನೆ ಅದರ್ ಕಂಡೀಷನ್ಸ್ಗೆ ಅವರು ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸ್ಲಿಕ್ಕೆ ಅಂತ ಹೋದಾಗ ಅವರಿಗೆ ಅಲ್ಲಿ ಈ ಒಂದು ಫಾಸ್ಟಿಂಗ್ ಗ್ಲೂಕೋಸ್ ಲೆವೆಲ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಅನ್ನ ನೋಡ್ತಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಸಿಂಪ್ಟಮ್ಸ್ಗಳು ಅಲ್ಲಿ ಕಾಣಿಸ್ತಾ ಇರೋದಿಲ್ಲ. ಬಟ್ ಇಟ್ ಈಸ್ ಅ ಪ್ರೀ ಡಯಾಬಿಟಿಕ್ ಸ್ಟೇಜ್ ಆ್ಯಂಡ್ ಅವರಿಗೆ ಸ್ವಲ್ಪ ಲೈಫ್ ಸ್ಟೈಲ್ ಬದಲಾವಣೆ ಮತ್ತು ಊಟದಲ್ಲಿನ ಒಂದು ಆಹಾರ ಪದ್ಧತಿಯಲ್ಲ ಒಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದೇ ಆಗಿದ್ರೆ ಡೆಫಿನೆಟ್ಲಿ ಆ ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಏನು ಹೇಳ್ತೀವಿ ಅಲ್ಲೇ ಅದನ್ನು ನಾವು ಕಂಟ್ರೋಲಲ್ಲಿ ತಗೊಳ್ಬೋದು. ಇನ್ನು ಸಿಂಪ್ಟಮ್ಸ್ನ ಒಂದು ಕಂಡೀಷನ್ಸ್ಗೆ ಅಂದರೆ ಬಂದಾಗ ಕಂಪ್ಲೀಟ್ ಆಗಿ ನಾವು ಸಿಂಪ್ಟಮೆಟಾಲಜಿ ಸ್ಟಡಿ ಮಾಡೋದಾದರೆ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಮತ್ತು ಪಾಲಿಫೇಜಿಯಾ. ಸೊ ಇದು 3 ಸಿಂಪ್ಟಮ್ಸ್ಗಳು ಖಂಡಿತ ಪ್ರತಿಯೊಂದು ಡಯಾಬಿಟಿಕ್ ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಅತಿಯಾದ ಬಾಯಾರಿಕೆ, ಅತಿಯಾದ ಒಂದು ಯೂರಿನ್ ಔಟ್ಫ್ಲೋ ಆ್ಯಂಡ್ ಈ ಒಂದು ಅತಿಯಾದ ಹಸಿವಿನ ಒಂದು ಕಂಡೀಷನ್ಸ್. ಈ 3 ಕಂಡೀಷನ್ನ ಜೊತೆಗೆ ಅವರಲ್ಲಿ ಸ್ವಲ್ಪ ವೇಟ್ ನಲ್ಲಿ ವ್ಯತ್ಯಾಸ ಆಗ್ತದೆ. ಅಂದರೆ ತೂಕದಲ್ಲಿ ಬೇಗ ಅವರು ಲಾಸ್ ಆಫ್ ವೇಟ್ ಆಗ್ತಾ ಇದ್ದಾರೆ. ನೆಗ್ಲೆಕ್ಟೆಡ್ ಕೇಸಲ್ಲಿ ಅಥವಾ 6 ತಿಂಗಳಾದರೂ ಅವರು ಡಯಾಗ್ನೋಸ್ ಆಗಿಲ್ಲ, ಅವರು ನೆಗ್ಲೆಕ್ಟ್ ಮಾಡಿದ್ದೇ ಆಗಿದ್ದರೆ ಈ ಥರದ ಒಂದು ತೂಕದಲ್ಲಿ ಗಣನೀಯ ವ್ಯತ್ಯಾಸವನ್ನು ನೋಡ್ತೇವೆ. ಜೊತೆಗೆ ಅವರ ಒಂದು ಫಿಸಿಕಲ್ ಸ್ಟ್ರೆಂತ್, ಎನರ್ಜಿ ಅಂತ ಹೇಳ್ತೀವಿ, ಅದು ಅವರಿಗೆ ಕೋಆಪರೇಟ್ ಮಾಡೋದಿಲ್ಲ ಬಿಕಾಸ್ ಆಫ್ ಈ ಒಂದು ಲ್ಯಾಕ್ ಆಫ್ ಎನರ್ಜಿ, ಲಾಸ್ ಆಫ್ ಸ್ಟ್ರೆಂತಿಂದ. ಸೊ ಇದು ಇನಿಷಿಯಲ್ ಸ್ಟೇಜಲ್ಲಿ ಕಾಣುವಂತಹ ಸಿಂಪ್ಟಮ್ಸ್ ಆಗಿರೋದ್ರಿಂದ ಸೊ ದಯವಿಟ್ಟು ಎಲ್ಲ
ಒಂದು 25ರಿಂದ 40ನ ಆಸುಪಾಸಿನಲ್ಲಿ ಯಾವುದೇ ಸ್ಟೇಜಲ್ಲಿ ಕೂಡ ಈ ಒಂದು ಡಯಾಬಿಟಿಕ್ಕನ್ನು ನಾವು ನೋಡ್ತಾ ಇದರಲ್ಲಿ ಪ್ರಮುಖವಾಗಿ ಟೈಪ್ 2 ಡಯಾಬಿಟಿಕ್ ಅಂತ ಏನು ಹೇಳ್ತೀವಿ. ಸೊ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗ್ತಿದೆ. ಇನ್ನು ಕಾಲೇಜ್ ಮತ್ತು ಡಿಗ್ರಿನಲ್ಲಿ ಓದುವಂಥ ಹುಡುಗ ಅಥವಾ ಹುಡುಗಿಯರಲ್ಲೂ ನಾವು ಈ ಡಯಾಬಿಟಿಕ್ನವನ್ನು ನೋಡ್ತಾ ಇದ್ದೀವಿ. ಇಟ್ ಮೇ ಬಿ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್ ಅಥವಾ ಪ್ಯಾರೆಂಟಲ್ ಸಫರಿಂಗ್ ಅಥವಾ ನಾವು ಹೇಳ್ತೀವಲ್ಲ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಅವರ ತಂದೆ ತಾಯಿಗಳಿಗೆ ಈ ಒಂದು ಡಯಾಬಿಟಿಕ್ನ ಅಂಶ ಬೋತ್ ದ ಪೇರೆಂಟ್ಸ್ ಇಫ್ ಸ್ಟ್ರಾಂಗ್ಲಿ ಡಯಾಬಿಟಿಕ್ ಅಂದಾಗ ಖಂಡಿತ ಅವರ ಮಕ್ಕಳಿಗೆ ಬರುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಇದಕ್ಕೆ ಆ್ಯಡ್ ಆನ್ ಆಗೋದು ಪ್ರೆಸೆಂಟ್ ಕಂಡೀಷನ್ ಆಫ್ ಲೈಫ್ ಸ್ಟೈಲ್, ಸ್ಟ್ರೆಸ್ ಮತ್ತು ಆಹಾರ ಪದ್ಧತಿ. ಓಕೆ, ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಇನ್ನು ಹೋಮಿಯೋಪತಿನಲ್ಲಿ ಡಯಾಬಿಟಿಸ್ಗೆ ಯಾವ ರೀತಿ ಚಿಕಿತ್ಸೆ ಇದೆ, ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ, ಇನ್ನು ಆಹಾರ ಪದ್ಧತಿ ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮೇನಕಾ ಅವರು ನಮ್ಮ ಮುಂದಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇವಾಗಲೇ ಹೇಳ್ತಾ ಇದ್ರಿ ಡಯಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್, ಜೊತೆಗೆ ಆಹಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಅಂತ. ತುಂಬಾ ಜನ ಹೇಳ್ತಿರ್ತಾರೆ ನಾವೀಗ ಚಪಾತಿನೇ ತಿಂತಾ ಇದೀವಿ, ರಾಗಿನೇ ತಿಂತಾ ಇದೀವಿ, ಆದ್ರೂ ಕೂಡ ನಮಗೆ ಡಯಾಬಿಟಿಸ್ ಕಂಟ್ರೋಲ್ ನಲ್ಲಿಲ್ಲ, ಇನ್ಸುಲಿನ್ ಕೂಡ ಅಡಿಕ್ಟ್ ಆಗಿದೀವಿ, ಇನ್ಸುಲಿನ್ ತಗೊಳ್ತಾ ಇದೀವಿ ಅಂತಾರೆ. ಇನ್ನೂ ಒಂದಷ್ಟು ಜನ ಹೇಳ್ತಾರೆ ನಾವು ಯಾವುದೇ ರೀತಿ ಡಯಟ್ ಮಾಡಲ್ಲ, ಆದ್ರೂ ಕೂಡ ನಮಗೆಲ್ಲ ನಾರ್ಮಲ್ ಆಗಿದೆ, ನಾವು ಟ್ಯಾಬ್ಲೆಟ್ ಯಾಕೆ ತಗೋಬೇಕು, ಇನ್ಸುಲಿನ್ ಯಾಕೆ ತಗೊಳ್ಬೇಕು ಅಂತ ಪ್ರಶ್ನೆಗಳಿರುತ್ತೆ. ಸೊ ಆಹಾರ ಕ್ರಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಯಾವುದು ಸರಿಯಾದ ಕ್ರಮ ಅಂತೀರಿ? ಖಂಡಿತವಾಗಿ ಇವತ್ತಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ಆಹಾರ ಪದ್ಧತಿ ಅನ್ನೋದು ಏನು ಫಾಲೋ ಮಾಡ್ತಾ ಇದ್ದೀವಿ, ಖಂಡಿತ ಅದು ತುಂಬಾ ನಮ್ಮ ದೇಹದ ಮೇಲೆ ಒಂದು ಇಂಪ್ಯಾಕ್ಟ್, ಅಂದರೆ ನಾವು ಏನು ಸೇವಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಇವತ್ತಿನ ಟಾಪಿಕಲ್ಲಿ ಡಯಾಬಿಟಿಕ್ ಅನ್ನೋದು ಎಂಟೈರ್ಲಿ ನಾವು ಸೇವಿಸುವ ಆಹಾರ ಹೇಗಿರುತ್ತೆ ಅನ್ನೋದರ ಮೇಲೆ ನಮ್ಮ ದಿನನಿತ್ಯದ ಈ ಒಂದು ಗ್ಲೂಕೋಸ್ ರೀಡಿಂಗ್ಸ್ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಖಂಡಿತ ಈ ಕಾರ್ಬೋಹೈಡ್ರೇಟ್ ರಿಚ್ ಇರುವಂಥ ಫುಡ್ಡನ್ನು ನಾವು ತಗೊಳ್ತೀವಿ ಅಂತ ಅಂದ್ಕೊಂಡ್ರೆ ಈ ಕಾರ್ಬೋಹೈಡ್ರೇಟು ಎಲ್ಲೋ ಒಂದು ಕಡೆ ನಮ್ಮ ದೇಹಕ್ಕೆ ಹೆಚ್ಚಿನ ಅಂಶದಲ್ಲಿ ಶೇಖರಣೆ ಆಗಿ ಈ ಒಂದು ಇನ್ಸುಲಿನ್ ಪ್ರೊಡಕ್ಷನ್ ಯಾವಾಗ ಕಡಿಮೆ ಆಗುತ್ತೆ ಆ ಥರದ ಕಾರ್ಬೋಹೈಡ್ರೇಟಲ್ಲಿರುವಂಥ ಗ್ಲೂಕೋಸ್ನ ಅಂಶ ನಮ್ಮ ದೇಹದ ಎಕ್ಸೆಸಿವ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇನಿಷಿಯಲ್ ಸ್ಟೇಜಲ್ಲಿ ಯಾವಾಗ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಗುತ್ತೆ ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಡಯಾಗ್ನೋಸ್ ಆಗುತ್ತೆ, ಈ ಥರದ ಒಂದು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಡನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಇನ್ನು ಎಲ್ಲರೂ ಹೇಳ್ತಾರೆ ನಾವು ಖಂಡಿತ ಚಪಾತಿನೇ ಸೇವಿಸ್ತಾ ಇದ್ದೀವಿ, ಯಾವುದೇ ಥರದ ಒಂದು ರೈಸ್ ಐಟಮು ಅಥವಾ ಕಾರ್ಬೋಹೈಡ್ರೇಟ್ ರಿಚ್ ಇರೋ ಫುಡ್ಡನ್ನು ತಗೊಳ್ತಾ ಇಲ್ಲ ಅನ್ನೋದರಲ್ಲಿ ಹೇಳ್ತಾರೆ. ಈ ಚಪಾತಿ ಅನ್ನೋದು ಖಂಡಿತ ಅಲ್ಲೂ ಈ ಒಂದು ಗ್ಲೂಟಿನ್ ಅನ್ನೋ ಅಂಶ ನಾವು ನೋಡ್ತೇವೆ. ಈ ಒಂದು ಅಂಶ ಡಯಾಬಿಟಿಕ್ಗೆ ಡೈರೆಕ್ಟಾಗಿ ಒಂದು ರೀಡಿಂಗ್ಸ್ನ ವೇರಿಯೇಷನ್ಸನ್ನು ನಾವು ನೋಡ್ತೇವೆ. ಹಾಗಾಗಿ ಯಾವುದೇ ಒಂದು ಪ್ರಾಡಕ್ಟ್ ವಿಚ್ ಈಸ್ ರಿಚ್ ಇನ್ ಗ್ಲೂಕೋಸ್ ಆ್ಯಂಡ್ ಕಾರ್ಬೋಹೈಡ್ರೇಟನ್ನು ಖಂಡಿತವಾಗಿ ನೀವು ಅವಾಯ್ಡ್ ಮಾಡಿದ್ದೇ ಆಗಿದ್ದರೆ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಯಾವುದೇ ಥರದ ಒಂದು ಮೆಡಿಕೇಷನ್ಸ್ ಇಲ್ಲದೇ ನೀವು ನಿಮ್ಮ ಹೆಲ್ತಿ ಲೈಫ್ ಸ್ಟೈಲನ್ನು ಹೊಂದಬಹುದು. ಇನ್ನು ಆಲ್ರೆಡಿ ಡಯಾಬಿಟಿಕ್ ಇರೋರಿಗೆ ಡಯಟು ಅನ್ನೋದಾದರೆ ಖಂಡಿತ ಅವರಿಗೆ ಈ ಒಂದು ಎಕ್ಸೆಸಿವ್ ಪ್ರಿಸರ್ವೇಟಿವ್ಸ್ ಅಥವಾ ಕಲರಿಂಗ್ ಸಬ್ಜೆಕ್ಟ್ಸ್ ಅಥವಾ ಇನ್ನೂ ಜಂಕ್ ಫುಡ್ಡು, ಮೈದಾ ಐಟಮು, ಈ ಥರದ ಒಂದು ಫಾಸ್ಟ್ ಫುಡ್ಗಳನ್ನು ಬಳಸಿ ಅದರಿಂದ ಅವರಿಗೆ ಒಬೇಸಿಟಿ ಅನ್ನೋದು ಮಾರಕವಾಗಿ ಅಲ್ಲಿಂದ ಅವರಿಗೆ ಡಯಾಬಿಟಿಕ್ನ ಅಂಶ ಶುರುವಾಗುತ್ತೆ. ಹಾಗಾಗಿ ಇಲ್ಲಿ ಆಲ್ರೆಡಿ ಡಯಾಬಿಟಿಕ್ ಇರೋರಿಗೆ ಅದರದೇ ಆದ ಒಂದು ರುಟೀನ್ ಡಯಟ್ ಚಾರ್ಟ್ ಅಂತ ನಾವು ನಮ್ಮಲ್ಲಿ ಒಂದು ಡಿಟೇಲ್ ಹಿಸ್ಟ್ರಿಯನ್ನು ಹೇಳ್ತೇವೆ. ಆ ಒಂದು ಸ್ಟೇಜಲ್ಲಿ ಅವರು ಆ ಥರದ ಫುಡ್ಡನ್ನು ಫಾಲೋ ಮಾಡಿದ್ದೇ ಆಗಿದ್ದರೆ ಖಂಡಿತ ಆಲ್ರೆಡಿ ಡಯಾಬಿಟಿಕ್ ಇರೋರು ಮೆಡಿಸಿನ್ಸ್ ತಗೊಳ್ತಾ ಇದ್ರೂ ಕೂಡ ಈ ಒಂದು ಫುಡ್ಡನ್ನು ಫಾಲೋ ಮಾಡಿದ್ರೆ ಇಲ್ಲಿ ಅವರ ರೀಡಿಂಗ್ಸಲ್ಲಿ ಮೇಂಟೈನ್ ಆಗುತ್ತೆ. ಮತ್ತು ನಾವೇನು 3 months ರೇಷೋ ಅಂತ ತಗೊಳ್ತೀವಿ HbA1c ವ್ಯತ್ಯಾಸವನ್ನು ನೋಡ್ತೇವೆ. ಆವಾಗ ನಾವು ಅವರು ತಗೊಳ್ತಾ ಇರುವ ಇನ್ಸುಲಿನ್ ಇರ್ಬೋದು ಅಥವಾ ಇನ್ನಿತರ ಮೆಡಿಸಿನ್ ಇರ್ಬೋದು ಅದನ್ನು ಡೋಸೇಜಲ್ಲಿ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಈ ರೀತಿ ಆಹಾರ ಪದ್ಧತಿಯ ಕ್ರಮಬದ್ಧವಾಗಿದ್ದರೆ ಅಲ್ಲಿ ಯಾವುದೇ ಒಂದು ಕಾಂಪ್ಲಿಕೇಶನ್ ಸ್ಟೇಜ್ ಅಂತ ಏನು ಹೇಳ್ತೀವಿ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲು ಮತ್ತು ಅವರ ಆಕ್ಟಿವಿಟೀಸ್ ಮೇಲೆ ಈ ಒಂದು ಡಯಾಬಿಟಿಕ್ನ ಅಂಶ ಡಿಪೆಂಡ್ ಆಗುತ್ತೆ, ಅದರ ವೇರಿಯೇಷನ್ಸ್ ಕೂಡ ಡಿಪೆಂಡ್ ಆಗುತ್ತೆ. ಈಗ ನಾನಾ ರೀತಿ ಪದ್ಧತಿಗಳಿದೆ. ಈಗ ಹೋಮಿಯೋಪತಿ ಅನ್ನ ಹೊರತುಪಡಿಸಿದಂತೆ ಈಗ ಮಾಡರ್ನ್ ಚಿಕಿತ್ಸೆಗೆ ಬೇಗ ಹೋಗ್ತಾರೆ, ಬೇಗ ರಿಲೀಫ್ ಸಿಗುತ್ತೆ ಅಂತ. ತುಂಬಾ ಜನ ಆಯುರ್ವೇದಕ್ಕೆ ಹೋಗ್ತಾರೆ, ಯುನಾನಿಗೆ ಹೋಗ್ತಾರೆ, ಹೀಗೆ. ಸೊ ಹೋಮಿಯೋಪತಿ ಅಂತ ಬಂದ್ರೆ ಯಾಕೆ ಹೋಮಿಯೋಪತಿನ ಚೂಸ್ ಮಾಡಬೇಕು ಅಂತ ಹೇಳ್ತೀರಿ? ಖಂಡಿತ
ಹೋಮಿಯೋಪತಿ ಅನ್ನೋದು ಯಾಕೆ ಅದನ್ನು ಚೂಸ್ ಮಾಡಬೇಕು ಅನ್ನೋದು ಎಲ್ಲರ ಒಂದು ಕನ್ಫ್ಯೂಷನ್ ಸ್ಟೇಟ್. ಎಲ್ಲರೂ ಬಯಸೋದು ಬೇಗ ರಿಸಲ್ಟ್ ಬಂದುಬಿಡಲಿ ಅಥವಾ ಬೇಗ ಬಾಡಿ ರೆಸ್ಪಾಂಡ್ ಬರಲಿಬಿಡಲಿ, ಈ ಒಂದು ಮಾಡರ್ನ್ ಮೆಥಡ್ ಆಫ್ ಟ್ರೀಟ್ಮೆಂಟನ್ನು ಫಾಲೋ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಅವರಿಗೆ ಯಾವುದೇ ಒಂದು ಮನವರಿಕೆ ಇರೋದಿಲ್ಲ. ಸೊ ಡಯಾಬಿಟಿಕ್ ಅನ್ನೋದು ಹೇಗಾಗಿದೆ ಅಂದರೆ, ಯಾರನ್ನಾದರೂ ಕ್ವೆಶನ್ ಕೇಳಿ ನಮ್ಮ ತಂದೆ ತಾಯಿಗಿತ್ತು, ನಮಗೂ ಇದೆ, ಮುಂದೆ ಎಲ್ಲರಿಗೂ ಬರುತ್ತೆ ಅನ್ನೋವಂಥ ಕಾಮನ್ ಥರ ಈ ಒಂದು ಡಯಾಬಿಟಿಕನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಟ್ ಈಸ್ ನಾಟ್ ಸೀರಿಯಸ್ ಮ್ಯಾಟ್ರ್ ಅನ್ನೋ ಥರದಲ್ಲಿ ಅವರ ಒಂದು ಮನವರಿಕೆ. ಬಟ್ ಏನು ಅಂದರೆ ಡಯಾಬಿಟಿಕ್ ಎಷ್ಟನ್ನು ನೆಗ್ಲೆಕ್ಟ್ ಮಾಡ್ತೀರಾ ಅಷ್ಟು ನಿಮ್ಮ ಕಾಂಪ್ಲಿಕೇಶನ್ಸ್ಗಳು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಹೋಮಿಯೋಪತಿ ಚಿಕಿತ್ಸೆ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಅ ಇಮ್ಯೂನ್ ಬೇಸ್ಡ್ ಟ್ರೀಟ್ಮೆಂಟ್. ಕಾನ್ಸ್ಟಿಟ್ಯೂಷನಲ್ ಥೆರಪಿಯನ್ನು ನಾವು ಯೂಸ್ ಮಾಡೋದ್ರಿಂದ ಇಲ್ಲಿ ಇಮ್ಯುನಿಟಿಯನ್ನು ವೃದ್ಧಿ ಮಾಡಿ ನಿಮ್ಮ ದೇಹದ ಸೆಲ್ಯುಲಾರ್ ಸ್ಟ್ರಕ್ಚರನ್ನು ರೀಗೇನ್ ಮಾಡಿ ಅಲ್ಲಿಂದ ನಿಮಗೆ ಇನ್ಸುಲಿನ್ ಪ್ರೊಡಕ್ಷನ್ನ ಮಾಡೋವಷ್ಟು ಕೆಪಾಸಿಟಿ ಹೋಮಿಯೋಪತಿ ಚಿಕಿತ್ಸೆನಲ್ಲಿ ಮಾತ್ರ ನಾವು ನೋಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಏನು ಅಂದರೆ ಕೆಲವರು ಹೇಳ್ತಾರೆ ತುಂಬ 10 ವರ್ಷ 15 ವರ್ಷದಿಂದ ಡಯಾಬಿಟಿಕ್ ಇದೆ, ನಮಗೆ ಅತಿಯಾಗಿ ಫಾಸ್ಟಾಗಿ ರಿಸಲ್ಟ್ ಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ಆಲ್ ಅಬೌಟ್ ಪ್ಯಾಥಾಲಜಿ ವಿಲ್ ಡಿಸೈಡ್ಸ್. ನಿಮ್ಮ ದೇಹದ ಪ್ಯಾಥಾಲಜಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಥವಾ ಪ್ಯಾಥಾಲಜಿಯ ಒಂದು ಆಳ ಎಷ್ಟರ ಮಟ್ಟಿಗಿದೆ ಅದರ ಮೇಲೆ ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಈಗಲೇ ತಾನೇ ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ಇನ್ನೇನೋ ಒಂದು 2 ತಿಂಗಳಿಂದ ನೀವು ಡಯಾಬಿಟಿಕ್ ಅಂದ ಬಳಲ್ತಾ ಇದ್ದೀರಿ, ಸೊ ಏನೋ ಒಂದು ಟ್ರೀಟ್ಮೆಂಟನ್ನು ಫಾಲೋ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಖಂಡಿತ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ 100% ಆಫ್ ರಿಸಲ್ಟ್ ಹೋಮಿಯೋಪತಿನಲ್ಲಿ ಖಂಡಿತ ಸಿಗುತ್ತೆ. ಬಟ್ ಆ್ಯಸ್ ಅಡ್ವಾನ್ಸ್ ಅಂದರೆ ಕಾಯಿಲೆ ಒಂದು ಪರಿಣಾಮ ತುಂಬ ದಿವಸಗಳನ್ನು ವರೆಗೂ ಕೊಂಡು ಹೋದರೆ ಖಂಡಿತ ಅದರ ಪ್ಯಾಥಾಲಜಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಲ್ಲಿ ಸಮಯ ತಗೊಳ್ಳುತ್ತೆ. ಸೊ ನಿಮ್ಮ ಟ್ರೀಟ್ಮೆಂಟಿನ ಒಂದು ಮಿತಿ ಏನಿರುತ್ತೆ ಅದು ದೀರ್ಘವಾಗುತ್ತೆ. ಹಾಗಾಗಿ ಸೊ ಯಾರೇ ಒಂದು ಲೈಕ್ ಈ ಒಂದು ಡಯಾಬಿಟಿಕ್ನ ಇನಿಷಿಯಲ್ ಸ್ಟೇಜಿಂದ ಬಳಲ್ತಾ ಇದ್ದೀರಿ ಅಂತ ಅನ್ನೋದಾದರೆ ಇನಿಷಿಯಲ್ ಸ್ಟೇಜಲ್ಲೇ ನೀವು ಹೋಮಿಯೋಪತಿ ಚಿಕಿತ್ಸೆಯನ್ನು ತಗೊಂಡ್ರೆ ಥ್ರೂಔಟ್ ನಿಮ್ಮ ಒಂದು ಮೆಟಬಾಲಿಕ್ ಫಂಕ್ಷನ್ಸನ್ನು ನಾರ್ಮಲೈಸ್ ಮಾಡಿ ನಿಮ್ಮ ದೇಹದ ಒಂದು ಸೆಲ್ಯುಲಾರ್ ಸಿಕ್ರಿಷನ್ಸನ್ನು ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಖಂಡಿತವಾಗಿಯೂ ನಾವು ಎಲ್ಲ ಮಾಡ್ತೇವೆ, ಓನ್ಲಿ ಟ್ರೀಟ್ಮೆಂಟನ್ನು ಮಾತ್ರ ಫಾಲೋ ಮಾಡ್ತೇವೆ ಅನ್ನೋದಾದರೆ ತಪ್ಪಾಗುತ್ತೆ. ಡಯಾಬಿಟಿಕ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಥವಾ ಒಂದು ಪರ್ಟಿಕ್ಯುಲರ್ ಅಂಗಕ್ಕೆ ಮಾತ್ರ ಸೀಮಿತ ಇರೋದಿಲ್ಲ. ಇಟ್ ಈಸ್ ಎನ್ ಅ ಮಲ್ಟಿ ಸಿಸ್ಟಮ್ ಇನ್ವಾಲ್ವ್ಮೆಂಟ್. ಸೊ ಇಲ್ಲಿ ಪ್ರತಿಯೊಂದು ಈ ಒಂದು ಪ್ಯಾನ್ಕ್ರಿಯಾಟಿಕ್ನ ಒಂದು ಸಿಕ್ರಿಷನ್ನ ಜೊತೆಗೆ ಲಿವರ್ ಮತ್ತು ಈ ಒಂದು ಕಿಡ್ನಿ ಫಂಕ್ಷನ್ಸ್ಗಳು ನಾವು ಹೇಳ್ತೀವಲ್ಲ ಲಿಪಿಡ್ ಪ್ರೊಫ್, ಈ ಎಲ್ಲ ಸರೌಂಡಿಂಗಲ್ಲೂ ಕೂಡ ಇದು ಒಂದು ಇಂಟರ್ನಲ್ ಲಿಂಕೇಜ್ ಇರುತ್ತೆ. ಸೊ ಹಾಗಾಗಿ ಡಯಾಬಿಟಿಕನ್ನು ನಾವು ಪ್ರತಿ ಒಂದು ಆರ್ಗನ್ಗೆ ನಾವು ಕನ್ಸಿಡರ್ ಮಾಡೋದೇನೆ ಅಂಗಾಂಗಗಳನ್ನು ಕೂಡ ನಾವು ಪರಿಶೀಲಿಸಬೇಕು ಖಂಡಿತ. ಬಿಕಾಸ್ ಬ್ಲಡ್ ಸ್ಟ್ರೀಮ್ ಅಲ್ಲಿ ನಿಮಗೆ ಗ್ಲೂಕೋಸ್ನ ಅಂಶ ಸಿಗುತ್ತೆ ಅನ್ನೋದಾದ್ರೆ ಖಂಡಿತ ಇದು ಪರ್ಟಿಕ್ಯುಲರ್ ಒಂದು ಆರ್ಗನ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಓಕೆ, ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀರಿ? ನೋಡಿ ವೀಕ್ಷಕರೇ, ಡಯಾಬಿಟಿಕ್ ಅನ್ನೋದು ಖಂಡಿತ ಇದನ್ನು ಇನಿಷಿಯಲ್ ಸ್ಟೇಜಲ್ಲಿ ನೆಗ್ಲೆಕ್ಟ್ ಮಾಡಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಿಮಗೆ ಅದರ ಅರಿವಿತ್ತು, ಅದರ ಒಂದು ನಾಲೆಜ್ ಇತ್ತು ಅಂದರೆ ಖಂಡಿತ ನೀವು ಈ ಡಯಾಬಿಟಿಕ್ನ ಒಂದು ಸಿಂಪ್ಟಮೆಟಾಲಜಿಯನ್ನು ಫಾಲೋ ಮಾಡಿ ಅದರ ಜೊತೆಗೆ ನೀವು ಸೂಕ್ತವಾದ ಚಿಕಿತ್ಸೆಯನ್ನು ಇನಿಷಿಯಲ್ ಸ್ಟೇಜಲ್ಲೇ ಪಡೆಯದಿದ್ದರೆ ಅದರ ಒಂದು ಕಾಂಪ್ಲಿಕೇಶನ್ಸ್ಗಳು ತುಂಬಾ ಜಾಸ್ತಿ ಆಗುತ್ತೆ, ಹಲವಾರು ಕಾಯಿಲೆಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಒಂದು ಲೈಫ್ ಸ್ಟೈಲು, ಆಹಾರ ಪದ್ಧತಿ ಮತ್ತು ಈ ಒಂದು ನಾವು ಹೇಳ್ತೀವಲ್ಲ ಆಕ್ಟಿವಿಟೀಸ್, ದಿನನಿತ್ಯದ ಒಂದು ವ್ಯಾಯಾಮವನ್ನು ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ಡಯಾಬಿಟಿಕ್ನ ಅಂಶ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು ಯಾವುದೇ ಒಂದು ಮೆಡಿಕೇಷನ್ ಇಲ್ಲದೆ. ಅಥವಾ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಖಂಡಿತ ನೀವು ಹೋಮಿಯೋಪತಿ ಚಿಕಿತ್ಸೆಯನ್ನು ತಗೊಂಡ್ರೆ ಅದರಲ್ಲಿ ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ನೀವು ಇದನ್ನು ಖಂಡಿತ ಪರ್ಮನೆಂಟ್ ಆಗಿ ಒಂದು ರಿಸಲ್ಟನ್ನು ಪಡಿಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಮೇನಕಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್ನಲ್ಲಿದೆ. ಇತರೆ ಬ್ರಾಂಚಸ್ಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿಯಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 9550001133, ಮತ್ತೊಂದು ಸಂಖ್ಯೆ 1800100812. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.